ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ ಮಾಸ್ಟರ್ಸ್. ಈ ದಿನ ಸ್ವಾಧ್ಯಾಯಕ್ಕಾಗಿ ಒಂದು ಹೊಸ ಪುಸ್ತಕವನ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೇವೆ. ಅದು ಸತ್ಯ ಪಯಣ ಅಂತಕ್ಕಂಥ ಒಂದು ಪುಸ್ತಕ. ಶ್ರೀಮತಿ ರೂಪಾ ವೆಂಕಟೇಶ್ ಅಂತ ಹೇಳಿ ಒಬ್ಬ ಸೀನಿಯರ್ ಮಾಸ್ಟರ್, 2008ರಿಂದ ಅವರು ಈ ಮಾರ್ಗದಲ್ಲಿ ಇದ್ದಾರೆ. ಬಹಳಷ್ಟು ಒಳ್ಳೊಳ್ಳೆಯ ವಿಡಿಯೋಸ್ಗಳನ್ನ ಮಾಡಿದ್ದಾರೆ. ತುಂಬಾ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂತಹ ಒಬ್ಬ ಮಾಸ್ಟರ್ ಆಗಿದ್ದಾರೆ. ಅವರು ಬರೆದಿರ್ತಕ್ಕಂತಹ ಈ ಪುಸ್ತಕ ಬಹಳಷ್ಟು ಜನಪ್ರಿಯತೆಯನ್ನ ಪಡೆದುಕೊಂಡಿರ್ತಕ್ಕಂತಹ ಒಂದು ಪುಸ್ತಕ ಇದು. ಅವರು ಬರೆದ್ರು ಅನ್ನೋದಕ್ಕಿಂತನೂ ಇದು ಮಹರ್ಷಿಗಳಿಂದ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಒಂದು ಜ್ಞಾನ ಅಂತ ಹೇಳ್ತಾರೆ. ಅತ್ರಿ ಮಹರ್ಷಿ ಮತ್ತು ಭೃಗು ಮಹರ್ಷಿಗಳು ಧ್ಯಾನದಲ್ಲಿ ಅವರಿಗೆ ಈ ಜ್ಞಾನದ ಬೋಧನೆಯನ್ನ ಮಾಡಿದ್ದಾರೆ. ಅದನ್ನೇ ಪುಸ್ತಕ ರೂಪದಲ್ಲಿ ಬರ್ದಿದ್ದೀನಿ ಅಂತಕ್ಕಂಥ ಮಾತನ್ನ ಲೇಖಕಿಯರಲ್ಲಿ ಹೇಳ್ತಾರೆ. ಇದ್ರ ಹೆಸರು, ಈ ಪುಸ್ತಕದ ಹೆಸರು ಪುಸ್ತಕ ಈ ರೀತಿಯಾಗಿದೆ. ಪುಸ್ತಕದ ಹೆಸರು ಸತ್ಯ ಪಯಣ ಅಂತ ಹೇಳಿ. ಬೆಳಕಿನಿಂದ ಬೆಳಕಿನೆಡೆಗೆ, ಬೆಳಕಿನಿಂದ ಬೆಳಕಿನೆಡೆಗೆ. ಈ ಪುಸ್ತಕ ಓದ್ಲಿಕ್ಕೆ ಶುರು ಮಾಡೋದ್ರಲ್ಲಿನೇ ನಮ್ಮಲ್ಲಿ ಬೆಳಕಿನ ಕಡೆಗೆ ನಾವು ಹೋಗ್ಲಿಕ್ಕೆ ನಾವು ಮನಸ್ಸನ್ನ ಮಾಡಿರ್ತೀವಿ. ಸೊ ಹೀಗಾಗಿ ಬೆಳಕಿನಿಂದ ಬೆಳಕಿನೆಡೆಗೆ ಅಂತಕ್ಕಂಥ ತುಂಬಾ ಅಪರೂಪದವಾಗಿ ಮತ್ತು ಅನುರೂಪವಾಗಿರ್ತಕ್ಕಂಥ ಒಂದು ಹೆಸರು. ಈ ಬೋಧನೆಗಳು ಅತ್ರಿ ಮಹರ್ಷಿ ಮತ್ತು ಭೃಗು ಮಹರ್ಷಿಗಳಾಗಿದ್ದು, ಸರ್ವರಿಗೂ ತಿಳುವಳಿಕೆಯನ್ನು ನೀಡಿ ತಮ್ಮನ್ನು ತಾವು ಉದ್ಧರಿಸಿಕೊಳ್ಳಲು ಸಹಾಯವಾಗಲೆಂದು ನೀಡಿರ್ತಕ್ಕಂಥ ಒಂದು ಜ್ಞಾನ ಬೋಧನೆಯಾಗಿದೆ ಅಂತಕ್ಕಂಥ ಮಾತುಗಳನ್ನ ಪ್ರಾರಂಭದಲ್ಲಿನೇ ಲೇಖಕರು ಹೇಳ್ತಾರೆ. ಈ ಪುಸ್ತಕವನ್ನ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ಅರ್ಪಣೆಯನ್ನ ಮಾಡ್ತಾ ಶ್ರೀಮತಿ ರೂಪಾ ವೆಂಕಟೇಶ್ ಅವರು ಏನ್ ಹೇಳ್ತಾರೆ ಅನ್ನೋದನ್ನ ಇಲ್ಲಿ ನೋಡೋಣ. ನನ್ನ ಪ್ರಿಯ ಧ್ಯಾನ ಮಿತ್ರರೇ, ಧ್ಯಾನವೆಂಬ ಅದ್ಭುತ ಪ್ರಕ್ರಿಯೆ ನಮ್ಮೆಲ್ಲರ ಆತ್ಮ ಜ್ಯೋತಿಯನ್ನು ಬೆಳಗಿಸಿ ಅಂತರಂಗದಲ್ಲಿ ಅಡಗಿರುವ ಜ್ಞಾನ ಅಮೃತವನ್ನು ಜಾಗೃತಗೊಳಿಸಿ ವಿಶ್ವದ ಅನಂತತೆಯಲ್ಲಿ ಲೀನವಾಗಲು ಮಾರ್ಗದರ್ಶನ ನೀಡಿದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಪಾದ ಪದ್ಮಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದಾರೆ. ಈ ಧ್ಯಾನ ಅಂತಕ್ಕಂಥ ಒಂದು ಅದ್ಭುತ ಪ್ರಕ್ರಿಯೆಯನ್ನ ನಮಗೆ ಪರಿಚಯ ಮಾಡಿಸಿಕೊಟ್ಟು ನಮ್ಮ ಆತ್ಮಜ್ಯೋತಿಯನ್ನ ಬೆಳಗಿಸಿ ಅಂತರಂಗದಲ್ಲಿ ಅಡಗಿರ್ತಕ್ಕಂಥ ಒಂದು ಜ್ಞಾನದ ಅಮೃತವನ್ನ ಜಾಗೃತಗೊಳಿಸಿರ್ತಕ್ಕಂಥ ಒಂದು ಗುರುಗಳು ಇವರು. ಅವರ ಪಾದ ಪದ್ಮಗಳಿಗೆ ನಾನು ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪರಮ ಗುರುಗಳಾದ ಸದಾನಂದ ಯೋಗಿಗಳ ಪಾದ ಪದ್ಮಗಳಿಗೆ ಶಿರಸಾಷ್ಟಾಂಗ ನಮನಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅವರ ಗುರುಗಳಾದ ಸದಾನಂದ ಯೋಗಿಗಳನ್ನ ಇಲ್ಲಿ ನೆನೀತಾರೆ. ಸತ್ಯ ಪಯಣ ಎಂಬ ಈ ಕಿರು ಹೊತ್ತಿಗೆ ರೂವಾರಿಗಳಾದಂತಹ ಅತ್ರಿ ಮಹರ್ಷಿ ಮತ್ತು ಭೃಗು ಮಹರ್ಷಿಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಿಸ್ತಾ ಇದ್ದೇನೆ. ಈ ಸತ್ಯ ಪಯಣ ಅಂತಕ್ಕಂಥ ಈ ಕಿರು ಹೊತ್ತಿಗೆಯ ಒಂದು ರೂವಾರಿಗಳು, ಈ ಜ್ಞಾನ ಯಾರು ಕೊಟ್ಟಿರ್ತಕ್ಕಂಥದ್ದು ಅಂತಂದ್ರೆ ಅತ್ರಿ ಮಹರ್ಷಿಗಳು ಮತ್ತು ಭೃಗು ಮಹರ್ಷಿಗಳು. ಅವರ ಒಂದು ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ನಾನು ಸಲ್ಲಿಸ್ತೇನೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಇದರ ಮೊದಲ ಮುದ್ರಣ 2012ರಲ್ಲಿ ಆಗಿದೆ. ಎರಡನೇ ಮುದ್ರಣ 2021ರಲ್ಲಿ, ಮತ್ತೆ ತೃತೀಯ ಮುದ್ರಣ, ಮೂರನೇ ಮುದ್ರಣ 2024ರಲ್ಲಿ ಆಗಿದೆ. ಲೇಖಕಿ ಏನ್ ಹೇಳ್ತಾರೆ ಅಂತಂದ್ರೆ, 2012ರಲ್ಲಿ ಈ ಕಿರು ಹೊತ್ತಿಗೆ ಲೋಕಕ್ಕೆ ಅರ್ಪಣೆಯಾದಾಗ
ಪಡೆದ ಅನುಭವವೇ ಬೇರೆ. 2024ರಲ್ಲಿ ಇದರ 3ನೇ ಆವೃತ್ತಿಯ ಸಂದರ್ಭದಲ್ಲಿ ಪಡೆಯುತ್ತಿರುವ ಅನುಭವವೇ ವಿಭಿನ್ನವಾಗಿದೆ ಅಂತ ಹೇಳ್ತಾರೆ. ಧ್ಯಾನದಲ್ಲಿ ಹೆಚ್ಚು ಹೆಚ್ಚು ಅವರು ಪ್ರಗತಿಯನ್ನ ಸಾಧಿಸ್ತಾ ಹೋದ ಹಾಗೆ ಒಂದೇ ವಿಷಯ 2012ರಲ್ಲಿ ಇರ್ತಕ್ಕಂಥ ಒಂದು ಅನುಭವನೇ ಬೇರೆ, 2024ರಲ್ಲಿ ಇರ್ತಕ್ಕಂಥ ಅನುಭವನೇ ಬೇರೆ. ಇಂತಹ ಅದ್ಭುತ ಜ್ಞಾನ ಪ್ರತಿಯೊಬ್ಬರಿಗೂ ಸಿಗಲಿ, ಅವರಲ್ಲಿ ಜ್ಞಾನ ದೀಪವು ಬೆಳಗಲು ಸಹಕರಿಸಿದ ಅನೇಕ ನನ್ನ ಸಹಯೋಗಿ ಆತ್ಮರೂಪಿಗಳಿಗೆ, ಮಾಸ್ಟರ್ಗಳಿಗೆ ಅನಂತ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೀವಿ. ಈ ಜ್ಞಾನವನ್ನ ಇನ್ನೂ ಹೆಚ್ಚು ಪ್ರಸಾರಗೊಳಿಸ್ಲಿಕ್ಕೆ, ಇನ್ನೂ 4 ಜನರಿಗೆ ತಿಳಿಸ್ಲಿಕ್ಕೆ ಸಹಾಯಕರಾಗಿರ್ತಕ್ಕಂಥ ಆತ್ಮ ಸ್ವರೂಪಿಗಳಾಗಿರ್ತಕ್ಕಂಥ ಎಲ್ಲ ಮಾಸ್ಟರ್ಸ್ ಗಳಿಗೆ ಅವರು ಪ್ರಣಾಮಗಳನ್ನು ಸಲ್ಲಿಸ್ತಾರೆ. ಸತ್ಯ ಪಯಣವೆಂಬ ಈ ಕಿರು ಹೊತ್ತಿಗೆಯಲ್ಲಿ ಬೋಧಿಸಿರುವ ಜ್ಞಾನವನ್ನ ಇನ್ನೂ ವಿವರವಾಗಿ ವಿವರಿಸಿ ಎಲ್ಲರಿಗೂ ಅರ್ಥವಾಗುವಂತೆ ಬೋಧಿಸಿದ ನನ್ನೆಲ್ಲ ಧ್ಯಾನ ಮಿತ್ರರಿಗೆ ಹೃದಯ ಪೂರ್ವಕ ಧನ್ಯವಾದಗಳು. ಇದನ್ನು ಓದಿ ಎಲ್ಲರಿಗೂ ತಲುಪಿಸ್ತಕ್ಕಂತಹ ಧ್ಯಾನ ಮಿತ್ರರಿಗೆ ಅದಕ್ಕೆ ಇನ್ನಿಷ್ಟು ಒಳ ಅರ್ಥಗಳನ್ನ ಕೊಡ್ತಾ, ಇನ್ನಿಷ್ಟು ಹೆಚ್ಚಿನ ವಿವರಣೆಯನ್ನ ಕೊಡ್ತಾ ಎಲ್ಲರಿಗೂ ತಲುಪಿಸ್ತಕ್ಕಂಥ ಧ್ಯಾನ ಮಿತ್ರರಿಗೆ ಧನ್ಯವಾದಗಳನ್ನ ಇವರು ಅರ್ಪಿಸ್ತಾರೆ. ಈ ಬಾರಿಯ ಆವೃತ್ತಿಯಲ್ಲಿ ಈ ಕಿರು ಹೊತ್ತಿಗೆಯನ್ನ ಮತ್ತಷ್ಟು ಶುದ್ಧೀಕರಿಸಿ ನವೀಕರಣದೊಂದಿಗೆ ನಿಮ್ಮ ಬಳಿಗೆ ತಲುಪಿಸುವ ಕಾರ್ಯದಲ್ಲಿ ನೆರವಾದಂತಹ ಮೈಸೂರಿನ ಶ್ರೀಮತಿ ಮನೋರಮಾ ಮೇಡಮ್ ಹಾಗೂ ಗಂಗಾವತಿಯ ಶ್ರೀಮತಿ ಲಲಿತಾ ನಾರಾಯಣ್ ಒಗ್ಗಾ ಮೇಡಮ್ ಅವ್ರಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆ ಸರಿ. ಇದನ್ನ ಇನ್ನೂ ಸ್ವಲ್ಪ ಶುದ್ಧೀಕರಿಸಿ, ಇನ್ನೂ ಸ್ವಲ್ಪ ಪರಿಷ್ಕರಣ ಮಾಡಿ ಶ್ರೀಮತಿ ಮನೋರಮಾ ಮೇಡಮ್ ಅಂತಕ್ಕಂಥವ್ರು ಮೈಸೂರಿನವರು ಮತ್ತು ಗಂಗಾವತಿಯ ಶ್ರೀಮತಿ ಲಲಿತಾ ನಾರಾಯಣ್ ಒಗ್ಗಾ ಮೇಡಮ್ ಅಂತಕ್ಕಂಥವ್ರು ಈ ಒಂದು ಶ್ರಮವನ್ನು ವಹಿಸಿದ್ದಾರೆ. ಇದನ್ನ ಇನ್ನೂ ಚೆನ್ನಾಗಿ ಪರಿಷ್ಕರಣೆ ಮಾಡಿದ್ದಾರೆ. ಆದ್ದರಿಂದ ಅವರಿಗೂ ಕೃತಜ್ಞತೆಗಳನ್ನ ಸಲ್ಲಿಸ್ತಾರೆ. ಹಾಗೂ 2ನೇ ಮತ್ತು 3ನೇ ಮುದ್ರಣಕ್ಕೆ ಸಹಕರಿಸಿದ ಚಳ್ಳಿಕೇರಿಯ ಶ್ರೀಯುತ ನಂದಕುಮಾರ್ ದಂಪತಿಗಳಿಗೆ ನನ್ನ ಹೃದಯ ಪೂರ್ವಕ ನಮನಗಳು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇದರ ಸುಂದರವಾಗಿರ್ತಕ್ಕಂಥ ಮುಖಪುಟವನ್ನ ಮಾಡಿಕೊಟ್ಟಿರ್ತಕ್ಕಂಥವ್ರಿಗೆ ಮತ್ತು ಮುದ್ರಣವನ್ನ ಮಾಡಿದಂತ ಶ್ರೀಯುತ ನಾಗರಾಜ್ KV ನಾಗರಾಜ್ ಗ್ರಾಫಿಕ್ಸ್ ಚಳ್ಳಿಕೆರೆ ಇವರಿಗೂ ಸಹ ನನ್ನ ಹೃದಯ ಪೂರ್ವಕ ನಮನಗಳು ಅಂತ ಹೇಳಿ ಲೇಖಕಿ ಹೇಳ್ತಾ ಇದ್ದಾರೆ. ಕೊನೆಗೆ ಈ ಕಿರು ಹೊತ್ತಿಗೆಯಲ್ಲಿ ಬೋಧಿಸಿರುವಂತಹ ಜ್ಞಾನವನ್ನ ಒಂದು ಕ್ಲೂ ಅನ್ನ ಇಲ್ಲಿ ಕೊಡ್ತಾರೆ. ಈ ಪುಸ್ತಕವನ್ನು ಹೇಗೆ ನಾವು ಓದ್ಬೇಕು ಅನ್ನೋದಕ್ಕೆ ಒಂದು ಕ್ಲೂ ಅನ್ನ ಇಲ್ಲಿ ಕೊಡ್ತಾರೆ. ಅದೇನು ಅಂತಂದ್ರೆ, ಇದು ಕೇವಲ ಜ್ಞಾನವನ್ನ ಓದಿ ಸಂತೋಷಿಸುವುದು ಅಲ್ಲ. ಈ ಹೊತ್ತಿಗೆಯಲ್ಲಿರ್ತಕ್ಕಂಥ ಜ್ಞಾನ ಏನದಲ್ಲ, ಬರೀ ನಾವು ಓದಿ ಬಿಡ್ತಕ್ಕಂಥದ್ದಲ್ಲ, ಓದಿ ಸಂತೋಷ ಪಡ್ತಕ್ಕಂಥದ್ದಲ್ಲ, ಓದಿ ಬಹಳಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಸಾಲದು. ಇದರಲ್ಲಿ ಅಡಗಿರ್ತಕ್ಕಂಥ ಜ್ಞಾನವನ್ನ ಬಿಡಿಯಾಗಿ ಅನುಭವಿಸುತ್ತಾ ಈ ಜ್ಞಾನ ಅಮೃತದಲ್ಲಿ ಮುಳುಗಿ ಏಳೋಣ. ಇದನ್ನ ನಾವು ಅನುಭವಿಸಬೇಕು. ಇಲ್ಲಿ ವಿವರಿಸಿರ್ತಕ್ಕಂಥ ಎಲ್ಲ ಜ್ಞಾನವನ್ನ ನಾವು ಅನುಭವಿಸ್ತಾ ಈ ಜ್ಞಾನ ಅಮೃತದಲ್ಲಿ ನಾವು ಮುಳುಗಿ ಏಳೋಣ. ಬೆಳಕಿನಿಂದ ಬೆಳಕಿನೆಡೆಗೆ ಸಾಗುವ ಈ ಪಯಣದಲ್ಲಿ ನಮ್ಮ ಸತ್ಯ ಸ್ವರೂಪವನ್ನು ಅರಿತುಕೊಳ್ಳುತ್ತಾ ಸತ್ಯ ಪಯಣದ ಅಂತಿಮ ಗುರಿಯನ್ನು ತಲುಪೋಣ ಎಂದು ಹಾರೈಸುತ್ತೇನೆ. ಇಲ್ಲಿ ಬೆಳಕಿನಿಂದ ಬೆಳಕಿನೆಡೆಗೆ ಸಾಕ್ತಕ್ಕಂತಹ ಪಯಣ, ನಾವು ಮಾಡ್ತಕ್ಕಂತಹ ಪಯಣ ಎಂಥದೋ ಬೆಳಕಿನಿಂದ ಬೆಳಕಿನೆಡೆಗೆ. ಇದುವರೆಗೆ ಕತ್ತಲೆ ಇದ್ವಿ, ಈಗ ಬೆಳಕಿನ ಕಡೆಗೆ ನಮ್ಮ ಪ್ರಯಾಣ ನಡೀತಾ ಇದೆ. ಆ ಬೆಳಕಿನಿಂದ ಬೆಳಕಿನೆಡೆಗೆ ಸಾಕ್ತಕ್ಕಂಥ ಈ ಪ್ರಯಾಣದಲ್ಲಿ ನಮ್ಮ ಸತ್ಯ ಸ್ವರೂಪವನ್ನ ನಾವು ಅರಿತುಕೊಳ್ಳೋಣ. ನಾವು ಯಾತಕ್ಕಾಗಿ ಬಂದಿದ್ದೇವೆ, ಏನು ಮಾಡಬೇಕಾಗಿದೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಸತ್ಯ ಪಯಣದ ಅಂತಿಮ ಗುರಿ, ನಮ್ಮ ಪಯಣದ ಅಂತಿಮ ಗುರಿ ಏನು, ಆ ಗುರಿಯನ್ನ ತಲುಪುವ ಒಂದು ಪ್ರಯತ್ನವನ್ನ ಮಾಡೋಣ. ಎಲ್ಲರೂ ತಲುಪುವಂತೆ ಆಗ್ಲಿ ಅಂತಕ್ಕಂಥ ಒಂದು ಹಾರೈಕೆಯನ್ನ ಕೊಡ್ತಾ ಲೇಖಕಿಯರು ಇಲ್ಲಿ ತಮ್ಮ ಮಾತುಗಳನ್ನ ಇಲ್ಲಿ ಪತ್ರಿಜಿಯವರಿಗೆ ಅರ್ಪಣೆಯನ್ನ ಮಾಡಿದ್ದಾರೆ. ಈ ಪುಸ್ತಕದ ಇನ್ನೊಂದು ವಿಶೇಷತೆ ಅಂತಂದ್ರೆ ಏನು ಅಂತಂದ್ರೆ, ಗುರುವಚನ ಅಂತಕ್ಕಂಥ ಒಂದು ಶೀರ್ಷಿಕೆಯಲ್ಲಿ ಒಂದು 3-4 ಪತ್ರಿಜಿಯವರ ಕೆಲವೊಂದು ಮಾತುಗಳನ್ನ ಇಲ್ಲಿ ಅವರ ಹ್ಯಾಂಡ್ ರೈಟಿಂಗ್ ನಲ್ಲಿ ಅವರ ಒಂದು ಕೈ ಬರಹದಲ್ಲಿನೇ ಕೆಲವೊಂದು ಸೇಯಿಂಗ್ಸ್ ಗಳು ಇವೆ. ಅವುಗಳನ್ನ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ, ಅವುಗಳನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಈ ಪತ್ರಿಜಿಯವರ ಈ ವಚನಗಳು, ಈ ನುಡಿಗಳೇನವಲ್ಲ, ಈ ನುಡಿಗಳು ಈ ಪುಸ್ತಕದ ಒಂದು ಮೌಲ್ಯವನ್ನ ಇನ್ನೂ ಹೆಚ್ಚು ಮಾಡಿವೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಅವರು ಏನ್ ಹೇಳ್ತಾರೆ ಒಂದು ವಚನದಲ್ಲಿ ಅಂತಂದ್ರೆ, ಮೆಡಿಟೇಷನ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. Meditation is the most important concept. Meditation is most important practice. ಧ್ಯಾನವು ಅತ್ಯುತ್ತಮವಾದ ಪದಾರ್ಥ. ಧ್ಯಾನ ಅತಿ ಉತ್ತಮವಾಗಿರ್ತಕ್ಕಂಥ ಒಂದು
ಪದಾರ್ಥ, ಒಂದು ವಸ್ತು ಅಂತ ಹೇಳ್ತಾರೆ. ಧ್ಯಾನವು ಅತ್ಯುತ್ತಮವಾದ ಪರಿಭಾವನೆ, ಇಟ್ ಈಸ್ ಅನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತ ಹೇಳ್ತಾರೆ. ಧ್ಯಾನವು ಅತ್ಯುತ್ತಮವಾದ ಅಭ್ಯಾಸ, ಇಟ್ ಇಸ್ ಅನ್ ಇಂಪಾರ್ಟೆಂಟ್ ಪ್ರಾಕ್ಟೀಸ್. ಧ್ಯಾನವು ಅತ್ಯುತ್ತಮವಾದ ನೀತಿ, ಅದು ಒಂದು ಪ್ರಿನ್ಸಿಪಲ್ ಆಗಿದೆ, ಅದೊಂದು ನೀತಿ ಆಗಿದೆ ಅಂತ ಹೇಳ್ತಾರೆ. ಧ್ಯಾನದಲ್ಲಿ ನೀವು ವಿಶ್ವ ಸತ್ಯವನ್ನು ತಿಳಿಯುವಿರಿ. ಯು ರೆಕಗ್ನೈಸ್, ಯು ರಿಸೀವ್ ಕಾಸ್ಮಿಕ್ ಟ್ರೂತ್, you receive cosmic truth, you receive cosmic meditation, cosmic energy, and you receive cosmic consciousness. ಈ ಧ್ಯಾನದಲ್ಲಿ ನೀವು ವಿಶ್ವ ಸತ್ಯವನ್ನ ತಿಳಿತೀರಿ, ವಿಶ್ವ ಶಕ್ತಿಯನ್ನ ಪಡೆದುಕೊಳ್ತೀರಿ ಮತ್ತು ವಿಶ್ವ ಪ್ರಜ್ಞೆಯನ್ನ ಪಡಿತೀರಿ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ಈ ಎಲ್ಲ ಮಾತುಗಳು ಪತ್ರಿಜಿಯವರ ಅಕ್ಷರಗಳಲ್ಲಿ, ಬರಹಗಳಲ್ಲಿನೇ ಇಲ್ಲಿ ಇರೋದನ್ನ ನಾವು ಕಾಣ್ತಾ ಇದ್ದೀವಿ. ಹಾಗೆ ಇನ್ನೊಂದು ಕಡೆ ಈ ಪುಸ್ತಕವನ್ನ ಬರೆದಿರ್ತಕ್ಕಂಥ ರೂಪಾ ವೆಂಕಟೇಶ್ ಅವರನ್ನ ಕುರಿತು ಪತ್ರಿಜಿಯವರು ಏನ್ ಹೇಳ್ತಾರೆ ಅಂದರೆ, ಚಿಕ್ಕನಾಯಕನಹಳ್ಳಿಯ ರೂಪಾಜಿಯವರು ನನ್ನ ಪ್ರೀತಿಯ ಪಿರಮಿಡ್ ಮಾಸ್ಟರ್. ಚಿಕ್ಕನಾಯಕನಹಳ್ಳಿಯ ರೂಪಾಜಿಯವರು ನನ್ನ ಪ್ರೀತಿಯ ಪಿರಮಿಡ್ ಮಾಸ್ಟರ್. ಚಿಕ್ಕನಾಯಕನಹಳ್ಳಿಯ ರೂಪಾಜಿಯವರು ನಮ್ಮ ಪ್ರೀತಿಯ ಧ್ಯಾನದ ಮಾಸ್ಟರ್. ಚಿಕ್ಕನಾಯಕನಹಳ್ಳಿಯ ರೂಪಾಜಿಯವರು ನಮ್ಮ ಆತ್ಮೀಯ ಆತ್ಮಜ್ಞಾನ ಪ್ರಕಾಶ ಮಾಸ್ಟರ್. ಆತ್ಮಜ್ಞಾನವನ್ನ ಪ್ರಕಾಶ ಮಾಡತಕ್ಕಂಥ ಮಾಸ್ಟರ್ ಆಗಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾರೆ. ಆಮೇಲೆ ಈ ಕಿರು ಹೊತ್ತಿಗೆಯನ್ನ ಕುರಿತು, ಇದೊಂದು ಸಣ್ಣ ಹೊತ್ತಿಗೆ, ಸುಮಾರು 64 ಪುಟಗಳನ್ನ ಹೊಂದಿರತಕ್ಕಂಥ ಒಂದು ಸಣ್ಣ ಪುಸ್ತಕ. ಈ ಪುಸ್ತಕವನ್ನ ಕುರಿತು ಪತ್ರಿಜಿಯವರು ಏನ್ ಹೇಳ್ತಾರೆ ಅಂತಂದ್ರೆ, ಸತ್ಯ ಪಯಣ ಲೋಕಾರ್ಪಣೆಗಾಗಿ ಅನೇಕ ವರ್ಷಗಳಿಂದ ಕಾಯುತ್ತಲಿದೆ. ಈ ಸತ್ಯ ಪಯಣ ಅಂತಕ್ಕಂತಹ ಪುಸ್ತಕ, ಇದರಲ್ಲಿರ್ತಕ್ಕಂಥ ಜ್ಞಾನ ಲೋಕಕ್ಕೆ ಅರ್ಪಣೆ ಆಗುವ ಸಲುವಾಗಿ ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಸತ್ಯ ಪಯಣವೆಂಬ ಕಿರು ಆಭರಣವು, ಇದೊಂದು ಸಣ್ಣ ಆಭರಣ, ಇದು ಕೊಹಿನೂರ್ ಆಭರಣವಾಗಿದೆ. ಇದೊಂದು ಸಣ್ಣ ಆಭರಣ ಆದ್ರೂ ಕೂಡ ಅದರ ವ್ಯಾಲ್ಯೂ ಎಷ್ಟು? ಕೊಹಿನೂರ್ ವಜ್ರ, ಅತ್ಯಂತ ವಜ್ರದಲ್ಲಿನೇ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ವಜ್ರ, ಕೊಹಿನೂರ್ ವಜ್ರ ಅಂತ ಹೇಳ್ತೀವಿ, ಅಂತ ಒಂದು ಕೊಹಿನೂರ್ ವಜ್ರ ಇದಾಗಿದೆ ಅಂತ ಹೇಳ್ತಾರೆ. ಸತ್ಯದ ಅರಿವು ಎಲ್ಲರಿಗೂ ದೊರೆಯುವಂತಾಗಲಿ, ಸತ್ಯದ ಹಾದಿಯಲ್ಲಿ ಎಲ್ಲವೂ ಸಾಧ್ಯವಾಗಲಿ. ಸತ್ಯದ ಒಂದು ಅರಿವು ಎಲ್ಲರಿಗೂ ಆಗ್ಲಿ ಮತ್ತು ಸತ್ಯದ ಹಾದಿಯಲ್ಲಿ ಎಲ್ಲವೂ ಸಾಧ್ಯವಾಗ್ಲಿ ಅಂತಕ್ಕಂಥ ಮಾತುಗಳನ್ನ ಪತ್ರಿಜಿಯವರು ಈ ಪುಸ್ತಕವನ್ನ ಕುರಿತು ಹೇಳಿದ್ದಾರೆ. ಈ ಮಾತುಗಳು ಈ ಪುಸ್ತಕದ ಒಂದು ಮೌಲ್ಯವನ್ನ ಇನ್ನು ಹೆಚ್ಚಿಸಿವೆ ಅಂತಂದ್ರೆ ತಪ್ಪಾಗ್ಲಾರ್ದು. ಇನ್ನು ವಿಷಯಕ್ಕೆ ಬರೋಣ ಮಾಸ್ಟರ್ಸ್. ಸತ್ಯ ಪಯಣ ಒಂದು ಪ್ರಾರಂಭ ಮಾಡುತ್ತಲೇ ಲೇಖಕಿ ಹೇಳ್ತಾರೆ, ಹುಟ್ಟು ಸಾವು ಎಂಬುದು ಒಂದು ನಾಣ್ಯದ 2 ಮುಖ ಇದ್ದಂತೆ. ನಮಗೆಲ್ಲರಿಗೂ ಗೊತ್ತು, ಹುಟ್ಟು ಸಾವು ಅಂತಕ್ಕಂಥದ್ದು ನಾಣ್ಯದ ಮುಖವಿದ್ದಂತೆ, ಒಂದನ್ನ ಬಿಟ್ಟು ಒಂದಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹುಟ್ಟಿದ ಮನುಷ್ಯ ಒಂದಿಲ್ಲ ಒಂದ್ ದಿವಸ ಮರಣ ಹೊಂದಲೇಬೇಕು. ನಾಣ್ಯದ 2 ಮುಖಗಳು ಅನಿವಾರ್ಯ ಮತ್ತು ಅತ್ಯವಶ್ಯಕ. ಆ 2 ಮುಖಗಳು ಹೇಗಿರ್ತಾವೋ, ಒಂದಕ್ಕೊಂದು ಅನಿವಾರ್ಯನೂ ಆಗಿರ್ತಾವ, ಅತ್ಯವಶ್ಯಕನೂ ಆಗಿರ್ತಾವು. ಅಂತೆಯೇ ಜೀವಿಗಳ ಹುಟ್ಟು ಸಾವು ಕೂಡ, ಒಂದು ಜೀವಿ ಜನಿಸಿತು ಎಂದರೆ ಎಷ್ಟೆಲ್ಲ ಹರ್ಷವನ್ನ ಪಡ್ತೀವಿ, ಎಷ್ಟೆಲ್ಲ ಸಂಭ್ರಮವನ್ನ ಪಡ್ತೀವಿ. ಯಾಕಂದ್ರೆ ಅದು ಒಂದು ಸೇರ್ಪಡೆ, ಜಗತ್ತಿಗೆ ಒಂದು ಹೊಸ ಕೊಡುಗೆ. ಪ್ರತಿ ವರ್ಷವೂ ಆ ದಿನವನ್ನ ನಾವು ಹಬ್ಬ ಅಂತಾನೆ ಆಚರಿಸ್ತೀವಿ, ಎಲ್ಲರೂ ಆನಂದಿಸ್ತೀವಿ. ಹುಟ್ಟಿದಾಗ ಬಹಳಷ್ಟು ಸಂಭ್ರಮವನ್ನ ನಾವು ಪಡ್ತೀವಿ, ಬಹಳಷ್ಟು ಆನಂದವನ್ನ ಪಡ್ತೀವಿ. ಆದ್ರೆ ಅದೇ ಸಾವು ಎಂದಾಕ್ಷಣ ನಮ್ಗೇನಾಗತ್ತೆ, ನಾವು ಬಹಳಷ್ಟು ಭಯಭೀತರಾಗ್ತೀವಿ. ಅದೊಂದು ಅಗಲಿಕೆ, ಸಾವು ಅಂತಕ್ಕಂಥದ್ದು ಒಂದು ಪರ್ಮನೆಂಟ್ ಆಗಿರ್ತಕ್ಕಂಥ, ಶಾಶ್ವತವಾಗಿರ್ತಕ್ಕಂಥ ಈ ಅಗಲಿಕೆ. ಭೂಮಿಯ ಋಣ ಮುಗೀತು ಅಂತಕ್ಕಂಥ ಒಂದು ಮಾತನ್ನ ನಾವು ಹೇಳ್ತೀವಿ. ಇದು ನೋವು ಅಂತಕ್ಕಂತಹ ಭಾವ, ಸಹಿಸ್ಲಿಕ್ಕೆ ಸಾಧ್ಯವಾಗದೇ ಇರ್ತಕ್ಕಂಥ ಒಂದು ವೇದನೆ, ದುಗುಡ ಅಂತ ಹೇಳಿ ನಾವು ಹೇಳ್ತೀವಿ. ಮುಂದಿನ ಭವಿಷ್ಯ ಹೇಗೋ ಅಂತಕ್ಕಂಥ ಚಿಂತೆ. ಏತಕ್ಕಾಗಿ ಹೀಗೆ? ಯಾಕೆ ಹೀಗೆ ನಾವು ಮಾಡ್ತೀವಿ? ಹುಟ್ಟಿದಾಗ ನಲಿವು, ಸಾವಿಂದಾಗ ಭಯ. ಹುಟ್ಟು ಎಂಬುದೊಂದು ಸಹಜವಾಗಿ, ಹುಟ್ಟು ಎಂಬುದನ್ನ ಸಹಜವಾಗಿ ಸ್ವೀಕರಿಸುವಲ್ಲ, ಸಾವೆಂದರೆ ಏಕೆ ಈ ತಳಮಳ? ಹುಟ್ಟನ್ನ ನಾವು ಎಷ್ಟು ಸಹಜವಾಗಿ ಸ್ವೀಕಾರ ಮಾಡ್ತೀವೋ ಆ ರೀತಿ ಸಾವನ್ನ ನಾವು ಸ್ವೀಕಾರ ಮಾಡೋದಿಲ್ಲ. ಸಾವು ಅಂತಂದ್ರೆ ಏನೋ ಒಂದು ರೀತಿಯ ತಳಮಳ, ಏನಂತಾರೆ, ವೇದನೆ ಅಂತ ಹೇಳಿ ನಾವು ಹೇಳ್ತೀವಿ. ಯಾಕೆ ಹೀಗೆ? ಪ್ರತಿಯೊಬ್ಬರಿಗೂ ಅರಿವಿರುವ ಸತ್ಯ ಅಂತಂದ್ರೆ, ಎಂದಾದರೂ ತನಗೂ ಸಾವು ಇದೆ ಅಂತಕ್ಕಂಥದ್ದು. ಹುಟ್ಟಿದವ ಸಾಯಲೇಬೇಕು ಅಂತಕ್ಕಂಥ ತತ್ವ ಎಲ್ಲರಿಗೂ ಮನವರಿಕೆಯಾಗಿರ್ತಕ್ಕಂಥದ್ದು.
ಇದು ವಿಷಯ ಏನೇ ಇರ್ಲಿ, ಎಲ್ಲರಿಗೂ ಒಂದು ಸಾರಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿ ಸಾವನ್ನ ಜೊತೆಯಲ್ಲಿನೇ ತೆಗೆದುಕೊಂಡು ಬಂದಿರ್ತಾನೆ. ಒಂದಿಲ್ಲ ಒಂದು ದಿವಸ ಸಾವು ನಿಶ್ಚಿತ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತು, ಅದು ಮನವರಿಕೆ ಆಗ್ಬೇಕು ಅಂತ ಹೇಳ್ತಾರೆ. ಸಾವು ಎನ್ನುವುದು ವೈಪರೀತ್ಯವಲ್ಲ, ಅದು ಪ್ರಕೃತಿ ಸಹಜವಾದುದು. ಅದೊಂದು ವಿಪರೀತ ಕ್ರಿಯೆ, ವೈಪರೀತ್ಯವಾಗಿರ್ತಕ್ಕಂಥ ಕ್ರಿಯೆ ಅಲ್ಲ, ಅದು ಪ್ರಕೃತಿ ಸಹಜವಾಗಿರ್ತಕ್ಕಂಥದ್ದು. ಪ್ರಕೃತಿಯ ನಿಯಮದಂತೆ ಪ್ರತಿ ಜೀವಿಯು ಹುಟ್ಟು ಸಾವಿನ ಸಹಜ ಕ್ರಿಯೆಯಲ್ಲಿ ಭಾಗಿಯಾಗಲೇಬೇಕು. ಇದು ಒಂದು ಪ್ರಕೃತಿಯ ನಿಯಮ. ಪ್ರತಿ ಜೀವಿ ಯಾವುದೇ ಇರ್ಲಿ, ಅದು ಸಣ್ಣದಿರ್ಲಿ ದೊಡ್ಡದಿರ್ಲಿ, ಸಣ್ಣ ಕ್ರಿಮಿ ಕೀಟ ಹುಳು ಮುಂತಾದವುಗಳನ್ನ ಹಿಡ್ಕೊಂಡು ಒಂದಿನ ಹುಟ್ಟಿದೆ ಅಂದ್ಮೇಲೆ ಅದಕ್ಕೆ ಸಾವು ನಿಶ್ಚಿತವಾಗಿ ಇದ್ದೇ ಇರುತ್ತೆ. ಪ್ರತಿಯೊಬ್ಬರು ಈ ಕ್ರಿಯೆಯಲ್ಲಿ ಭಾಗಿಯಾಗಲೇಬೇಕು. ಮಾನವ ಜೀವಿಗೆ ದೊರಕಿರುವ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಅವಕಾಶ ಇದು. ಹುಟ್ಟು ಸಾವಿನ ಬಗೆಗಿನ ಜ್ಞಾನವನ್ನು ಅರ್ಥೈಸಿಕೊಳ್ಳುವ ಬುದ್ಧಿಮತ್ತೆ ಮತ್ತು ಈ ಜ್ಞಾನವು ಪ್ರತಿ ಮಾನವನ ಅರಿವಿಗೆ ಬರಬೇಕಾದ ಸ್ವತ್ತಾದರೂ ಅದನ್ನು ಅರ್ಥೈಸಿಕೊಳ್ಳುವ ಸಾಮರ್ಥ್ಯ ಎಲ್ಲರಿಗೂ ಇರುವುದಿಲ್ಲ. ಮಾನವ ಬುದ್ಧಿಜೀವಿ, ಎಲ್ಲ ಜೀವಿಗಳಿಗಿಂತಲೂ ಶ್ರೇಷ್ಠನಾಗಿರ್ತಕ್ಕಂಥವನು. ಈ ಎಲ್ಲ ಜ್ಞಾನವನ್ನ ಪಡೆಯುವ ಸಾಮರ್ಥ್ಯ ಇರ್ತಕ್ಕಂಥದ್ದು ಈ ಬುದ್ಧಿಜೀವಿಗೆ ಮಾತ್ರ ಇದೆ. ಈ ಜ್ಞಾನವನ್ನ ಪ್ರತಿಯೊಬ್ಬ ಮಾನವನ ಅರಿವಿಗೆ ಬರಬೇಕು. ಎಲ್ಲರೂ ಈ ಅರಿವನ್ನ ಪಡೆಯಬೇಕು. ಎಲ್ಲರ ಸ್ವತ್ತು ಇದು. ಆದರೂ ಕೂಡ ಎಲ್ಲರಿಗೂ ಇದು ಅರ್ಥವಾಗುವುದಿಲ್ಲ. ಅರ್ಥವಾಗುವವರಿಗೆ ಇದು ಅರ್ಥ ಆಗುತ್ತೆ. ಇದು ಏನು ಸಾವು ಅನ್ನೋದು ಏನು, ಈ ಜ್ಞಾನ ಏನಿದೆ ಅಂತಕ್ಕಂಥದ್ದನ್ನ ಪ್ರತಿಯೊಬ್ಬರು ಅರಿಯಲೇಬೇಕಾಗಿರ್ತಕ್ಕಂಥ ಒಂದು ಸ್ವತ್ತಾದ್ರೂ ಕೂಡ ಅದನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯ ಎಲ್ಲರಿಗೂ ಇರುವುದಿಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ನಮಗೆ ಸತತ ಪರಿಶ್ರಮ ಬೇಕು, ಜ್ಞಾನವನ್ನ ಪಡೆಯಲೇಬೇಕು ಅಂತಕ್ಕಂಥ ಛಲ ಬೇಕು, ಮತ್ತು ಜಿಜ್ಞಾಸೆಯಿಂದ ಮಾತ್ರ ಇದನ್ನು ನಾವು ಸಾಧಿಸಬಹುದು. ನಮ್ಗೆ ಸತತ ಪರಿಶ್ರಮ, ಈ ಜ್ಞಾನವನ್ನ ಪಡೆಯಲೇಬೇಕು ಅಂತಕ್ಕಂಥ ಒಂದು ಛಲ ಮತ್ತು ಅದನ್ನ ತಿಳ್ಕೋಬೇಕು ಅಂತಕ್ಕಂಥ ಒಂದು ಜಿಜ್ಞಾಸೆ ಇದ್ದಾಗ ಮಾತ್ರ ಈ ಜ್ಞಾನವನ್ನ ಪಡಿಲಿಕ್ಕೆ ಸಾಧ್ಯ ಆಗ್ತದ. ಸಾವು ಎನ್ನುವುದು ಜೀವಿಯ ಅಂತ್ಯವಲ್ಲ. ನಾವೆಲ್ಲ ತಿಳಿದೀವಿ ಸಾವು ನಮ್ಮ ಬದುಕಿನ ಅಂತ್ಯ ಅಂತ ನಾವು ತಿಳಿದಿದೀವಿ. ಆದ್ರೆ ತಿಳಿದವರು ಏನ್ ಹೇಳ್ತಾರೆ, ಜ್ಞಾನಿಗಳು ಏನ್ ಹೇಳ್ತಾರೆ, ಸಾವು ಅನ್ನೋದು ಜೀವಿಯ ಅಂತ್ಯವಲ್ಲ, ಇದು ಒಂದು ಹೊಸ ಆರಂಭಕ್ಕಾಗಿ, ಒಂದು ಹೊಸ ಅನುಭವಕ್ಕಾಗಿ, ಒಂದು ಹೊಸ ಆವಿಷ್ಕಾರಕ್ಕಾಗಿ, ಇದನ್ನು ಅರಿಯದ ಮಾನವರ ಗೋಳಾಟ, ಸಾವಿನ ಬಗೆಗಿನ ಸಾಮಾನ್ಯನ ಜ್ಞಾನ ಆತನ ಮೂರ್ಖತನವನ್ನ ತೋರಿಸ್ತದ. ಸಾವು ಒಂದು ಹೊಸ ಆರಂಭ ಆಯ್ತು. ಸಾವು ಮತ್ತೊಂದು ಹೊಸ ಬದುಕಿನ ಒಂದು ಆರಂಭ, ಒಂದು ಹೊಸ ಅನುಭವ ಅಲ್ಲಿ ಆಗ್ತದ, ಒಂದು ಆವಿಷ್ಕಾರಕ್ಕೆ ಹಾದಿ ಆಗ್ತದ. ಇದನ್ನ ತಿಳಿಯದೇ ಇರ್ತಕ್ಕಂತಹ ವ್ಯಕ್ತಿ ಸಾವು ಸಂಭವಿಸ್ತು ಅಂತಂದ್ರೆ ಗೋಳಾಡ್ತಾನೆ, ನರಳ್ತಾನೆ, ಬಹಳಷ್ಟು ನೋವನ್ನ ಅನುಭವಿಸ್ತಾನೆ. ಸಾವಿನ ಬಗೆಗೆ ಸಾಮಾನ್ಯನಿಗೆ ಇರ್ತಕ್ಕಂಥ ಒಂದು ಅಜ್ಞಾನ ಏನದಲ್ಲ, ಅದು ಅವನ ಮೂರ್ಖತನವನ್ನ ತೋರಿಸ್ತದ. ಪ್ರಸ್ತುತ ಸಮಯದಲ್ಲಿ ಪ್ರತಿಯೊಬ್ಬರು ಈ ಜ್ಞಾನವನ್ನು ಪಡೆಯುವುದು ಅತಿ ಅವಶ್ಯಕವಾಗಿದೆ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಇದರ ಜ್ಞಾನ ಅತ್ಯಂತ ಅವಶ್ಯಕವಾಗಿದೆ. ಬರಲಿರುವ ಹೊಸ ಯುಗಕ್ಕೆ ನಾಂದಿಯಾಗಿ ಪರಿವರ್ತಿತಗೊಳ್ಳುತ್ತಿರುವ ಭೂಮಿಯ ಮೇಲಿನ ಪ್ರತಿ ಜೀವಿಯು ಹುಟ್ಟು ಸಾವಿನ ಸತ್ಯಾಂಶವನ್ನು ತಿಳಿಯಲೇಬೇಕಾದ ಸುಸಮಯವು ಈಗ ಬಂದೊದಗಿದೆ. ಭೂಮಿಯ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಜೀವಿಯು ಈ ಹುಟ್ಟು ಮತ್ತು ಸಾವು ಇವುಗಳ ನಡುವಿನ ಒಂದು ಸತ್ಯಾಂಶ ಏನಿದೆ ಅನ್ನೋದನ್ನ ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ, ಸುಸಮಯ ಈಗ ಬಂದೊದಗಿದೆ ಅಂತಕ್ಕಂಥ ಮಾತನ್ನ ಲೇಖಕಿಯರು ಹೇಳ್ತಾರೆ. ಮಾನವನ ಬದುಕು ಆತನ ಪೂರ್ವ ಕರ್ಮಗಳ ಆಧಾರಿತವಾಗಿದೆ. ನಮ್ಮ ಬದುಕು ಏನನ್ನ ಅವಲಂಬಿಸಿದೆ? ನಮ್ಮ ಪೂರ್ವ ಜನ್ಮದ ಕರ್ಮಗಳ ಆಧಾರದ ಮೇಲೆ ಇದೆ. ಮಾನವನ ಜೀವನದ ಪ್ರತಿ ಕ್ಷಣವೂ ಆತನದೇ ಪೂರ್ವ ಕರ್ಮಗಳ ಪ್ರತಿಫಲವಾಗಿರುತ್ತೆ. ನಮ್ಮ ಜೀವನದ ಪ್ರತಿ ಕ್ಷಣ ಏನಾಗಿರ್ತದೆ ಅಂತಂದ್ರೆ ನಮ್ಮ ಪೂರ್ವ ಕರ್ಮಗಳ ಪ್ರತಿಫಲವಾಗಿದೆ. ಆ ಕರ್ಮಗಳ ಫಲವನ್ನ ನಾವು ಇಲ್ಲಿ ಅನುಭವಿಸ್ತಾ ಇರ್ತೀವಿ. ಆತನ ಸುಖ, ಭೋಗ, ರೋಗ, ದುಃಖ ಎಲ್ಲವೂ ಆತನ ಸ್ವಯಂ ನಿರ್ಮಿತ. ಆತ ಎದುರಿಸ್ತಕ್ಕಂಥ ಸುಖ, ಭೋಗಿಸ್ತಕ್ಕಂಥ ಭೋಗ ಭಾಗ್ಯಗಳು, ಅವನು ಎದುರಿಸ್ತಕ್ಕಂಥ ರೋಗಗಳು, ದುಃಖ ಎಲ್ಲವೂ ಸ್ವಯಂ ನಿರ್ಮಿತವಾಗಿರ್ತಕ್ಕಂಥದ್ದು. ಸ್ವತಃ ಆತನೇ ನಿರ್ಮಾಣ ಮಾಡಿಕೊಂಡು ಸೃಷ್ಟಿ ಮಾಡ್ಕೊಂಡು ಬಂದಿರ್ತಾನೆ. ಸ್ವಯಂ ನಿರ್ಮಿತ ನಿರ್ಧಾರಿತ ಜೀವನದ ಭಾಗಗಳು. ಹುಟ್ಟು ಜೀವನದಂತೆಯೇ ಸಾವು ಕೂಡ ಸ್ವಯಂ ನಿರ್ಧಾರಿತ. ಹುಟ್ಟು ಮತ್ತು ಜೀವನವನ್ನ ಹೇಗೆ ನಿರ್ಧಾರ ಮಾಡ್ಕೊಂಡು ಬಂದಿರ್ತಾನ ಹಾಗೆ ಸಾವನ್ನೂ ಕೂಡ ನಿರ್ಧಾರ ಮಾಡ್ಕೊಂಡು ಬಂದಿರ್ತಾನಂತೆ. ಅಂದ್ರೆ ಪ್ರತಿ ಆತ್ಮಗಳು ತನ್ನ ಜನ್ಮ, ಜೀವನ ಹಾಗೂ ಮರಣಗಳ ಸನ್ನಿವೇಶಗಳನ್ನು ತಾನೇ ಸೃಷ್ಟಿಸಿಕೊಳ್ಳುವ ಸ್ವಾತಂತ್ರ್ಯವನ್ನ ಹೊಂದಿವೆ. ಪ್ರತಿಯೊಂದು ಆತ್ಮಕ್ಕೂ ಇವೆಲ್ಲವುಗಳನ್ನು ತಾನೇ ಸೃಷ್ಟಿಸಿಕೊಳ್ತಕ್ಕಂಥ ಅಂದ್ರೆ ಅವನ ಜೀವನ, ಮರಣ ಅವುಗಳನ್ನ
ಜನ್ಮ, ಜೀವನ ಹಾಗೂ ಮರಣಗಳ ಸನ್ನಿವೇಶಗಳನ್ನ ತಾನೇ ಸೃಷ್ಟಿಸ್ಕೊಳ್ತಕ್ಕಂತ ಒಂದು ಸಾಮರ್ಥ್ಯವನ್ನ, ಸ್ವಾತಂತ್ರ್ಯವನ್ನ ಅವನು ಪಡೆದಿರ್ತಾನೆ. ಈ ಸಮಯದಲ್ಲಿ ಅವುಗಳಿಗೆ ಒತ್ತಡ ಹೇರುವವರಾಗ್ಲಿ ಸಹಾಯ ಮಾಡುವವರಾಗ್ಲಿ ಯಾರು ಇರುವುದಿಲ್ಲ. ತನ್ನ ಒಂದು ಜನ್ಮದ ಅಂತ್ಯದ ನಂತರ, ಅಂದ್ರೆ ಶರೀರವನ್ನು ತ್ಯಜಿಸಿದ ನಂತರ, ತನ್ನ ಕರ್ಮದ ಲೆಕ್ಕಾಚಾರವನ್ನು ಸ್ವತಃ ತಾನೇ ಪರಿಶೀಲನೆ ಮಾಡಿಕೊಂಡು ತನ್ನ ಮುಂದಿನ ಜನ್ಮದ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುತ್ತದೆ. ಒಂದು ಜನ್ಮದ ಅಂತ್ಯದ ನಂತರ ತನ್ನ ಎಲ್ಲ ಕರ್ಮಗಳನ್ನ ತಿಳಿದುಕೊಂಡು ಕರ್ಮದ ಲೆಕ್ಕಾಚಾರದ ಪ್ರಕಾರ ಸ್ವತಃ ತಾನೇ ಪರಿಶೀಲನೆ ಮಾಡಿಕೊಂಡು ಮುಂದಿನ ಜನ್ಮದ ಬಗ್ಗೆ ಏನೆಲ್ಲ ನಿರ್ಧಾರವನ್ನ ತೆಗೆದುಕೊಳ್ತಾನೆ. ಪ್ರತಿ ಜೀವಿಯ ಪ್ರತಿ ಕರ್ಮಗಳು, ಪ್ರತಿ ಘಟನೆಗಳು ಸೂಕ್ಷ್ಮ ಯಂತ್ರದ ತರಂಗಗಳ ರೂಪದಲ್ಲಿ ನಮೂದಿಸಲ್ಪಟ್ಟಿರುತ್ತವೆ. ಪ್ರತಿಯೊಬ್ಬ ವ್ಯಕ್ತಿಯ ಜನ್ಮ ಜನ್ಮಾಂತರದ ಎಲ್ಲ ರೆಕಾರ್ಡ್ಗಳು ಸೂಕ್ಷ್ಮ ಯಂತ್ರದಲ್ಲಿ, ಆಕಾಶಿಕ್ ರೆಕಾರ್ಡ್ಸ್ ನಲ್ಲಿ ಅದು ನಮೂದಿಸಲ್ಪಟ್ಟಿರ್ತದೆ. ಅದು ತರಂಗಗಳ ರೂಪದಲ್ಲಿ ಅದು ನಮೂದಿಸಲ್ಪಟ್ಟಿರ್ತದೆ. ಅದರ ಆಧಾರದ ಮೇಲೆ ಪ್ರತಿ ಆತ್ಮವು ತನ್ನ ಮುಂದಿನ ಪಾತ್ರವನ್ನ ಆಯ್ಕೆ ಮಾಡಿಕೊಳ್ಳುತ್ತದೆ. ಪ್ರತಿ ಸಲ ಹೊಸ ಜನ್ಮ ಪಡೆದಾಕ್ಷಣ ಈ ಕಾರ್ಯ ನಡೆಯಲೇಬೇಕು. ಪ್ರತಿ ಸಾರಿ ಹೊಸ ಜನ್ಮವನ್ನ ಪಡೆದಾಕ್ಷಣ ಈ ಒಂದು ಕೆಲಸ ನಡೆಯಲೇಬೇಕು ಅಂತ ಹೇಳ್ತಾರೆ. ಅಂದ್ರೆ ಜನನದ ನಂತರ ಈ ಜ್ಞಾನವನ್ನೆಲ್ಲ ಮರೆತು ಬಿಡುವ ಕಾರಣ ಮತ್ತೆ ಹೊಸ ಕರ್ಮಗಳಲ್ಲಿ ಲೀನವಾಗಿ ತನ್ನ ಹಣೆ ಬರಕ್ಕೆ ಬೇರೊಬ್ಬರನ್ನು ಕಾರಣಕರ್ತರನ್ನಾಗಿ ದೂಷಿಸಿ ದುಃಖಿತನಾಗುತ್ತಾನೆ. ಪ್ರತಿ ಜನ್ಮದಲ್ಲಿಯೂ ಜನ್ಮ ತೆಗೆದುಕೊಳ್ಳಬೇಕಾದಂತ ಒಂದು ಸಂದರ್ಭದಲ್ಲಿ ಕಾರಣ ಲೋಕದಲ್ಲಿ ಇವೆಲ್ಲವನ್ನ ಡಿಸೈಡ್ ಮಾಡ್ಕೊಂಡೇ ಆತ ಬರ್ತಾನೆ. ಆದ್ರೆ ಭೂಮಿಗೆ ಬೀಳುತ್ತಲೇ, ಭೂಮಿಗೆ ಜನ್ಮ ತೆಗೆದುಕೊಳ್ಳುತ್ತಲೇ ಇವೆಲ್ಲವನ್ನ ಅವನು ಮರೆತು ಬಿಡ್ತಾನಂತೆ. ಅದಕ್ಕೆ ಮಗು ಹುಟ್ಟಿದ ತಕ್ಷಣ ಅಳ್ಲಿಕ್ಕೆ ಕಾರಣ ಏನು ಅಂತಾರೆ, ಆ ಎಲ್ಲ ನೆನಪುಗಳು ಹೋಗ್ಬಿಡ್ತಾವಂತೆ. ಹೀಗಾಗಿ ಅವೆಲ್ಲವುಗಳನ್ನ ಮರೆತು ಮತ್ತೆ ಈ ಹೊಸ ಕರ್ಮಗಳಲ್ಲಿ ಹೊಸ ಕರ್ಮಗಳನ್ನ, ಕೆಟ್ಟ ಕರ್ಮಗಳು, ಒಟ್ಟ ಕರ್ಮಗಳನ್ನ ಮಾಡ್ತಾ, ಆ ಕೆಟ್ಟ ಕರ್ಮಗಳನ್ನ ಮಾಡಿದ್ರೆ ತನ್ನ ಹಣೆ ಬರಕ್ಕೆ ತಾನು ಕಾರಣ ಅನ್ನಂಗಿಲ್ಲ, ಬೇರೊಬ್ಬರನ್ನ ಕಾರಣನಾಗಿ ಮಾಡಿ ದೂಷಿಸಿ ದುಃಖಿತನಾಗ್ತಾನೆ. ತನ್ನ ಹಣೆ ಬರಕ್ಕೆ ತಾನೇ ಜವಾಬ್ದಾರಿ, ಇತರರು ಯಾರು ಹೊಣೆಗಾರರಲ್ಲವೆಂಬುದನ್ನು ಅರಿತು ಜೀವಿಸಬೇಕಾದ್ದು ಮಾನವನ ಕರ್ತವ್ಯವಾಗಿದೆ. ಆದರೆ ಬಹುತೇಕ ಮಂದಿ ಇದಾವುದರ ಪರಿವೆಯೂ ಇಲ್ಲದೆ, ಯಾವುದನ್ನೂ ತಿಳಿಯುವ ಗೋಜಿಗೂ ಹೋಗದೆ, ತಮ್ಮದು ತಮ್ಮವರು ಆಸ್ತಿ ಅಂತಸ್ತಿನ ಬಗ್ಗೆ ಆಲೋಚಿಸುತ್ತಾ ಅವುಗಳಲ್ಲಿಯೇ ಮುಳುಗಿ ಹೇಳ್ತಾ ಇರ್ತಾರೆ. ಆದ್ರೆ ತಾನೇ ನಿರ್ಣಯಿಸಿಕೊಂಡ ಸಾವು ಬಂದೊಡನೆ ಹಪಹಪಿಸುತ್ತಾರೆ. ತಮ್ಮ ಸಾವನ್ನು ಕಂಡು ಭಯಭೀತರಾಗುತ್ತಾರೆ. ಕಾರಣ ಸಾವಿನ ಬಗೆಗೆ ಅಜ್ಞಾನ, ಸಾವಿನ ನಂತರ ನಡೆಯುವ ತನ್ನ ಪಯಣದ ಬಗೆಗಿನ ಅಜ್ಞಾನ ಇದಕ್ಕೆ ಕಾರಣ ಅಂತ ಹೇಳ್ತಾರೆ. ಹೀಗೆ ಮೇಲೆ ತಿಳಿಸಿದಂತೆ ಪ್ರತಿ ಆತ್ಮವು ತನ್ನ ಪಾತ್ರದ ಆದಿ ಅಂತ್ಯವನ್ನು ನಿರ್ಣಯಿಸಿಕೊಂಡು ಭೂಮಿ ಎಂಬ ರಂಗಮಂಟಪಕ್ಕೆ ಪ್ರವೇಶಿಸುತ್ತದೆ. ಪ್ರತಿ ಆತ್ಮವು ತನ್ನ ಪಾತ್ರದ ಆದಿ ಮತ್ತು ಅಂತ್ಯ, ಪ್ರಾರಂಭ ಹೇಗಾಗ್ಬೇಕು, ಅಂತ್ಯ ಹೇಗಾಗ್ಬೇಕು, ಎರಡನ್ನೂ ನಿರ್ಣಯ ಮಾಡಿಕೊಂಡು ಭೂಮಿಯ ಮೇಲೆ ಈ ನಾಟಕಕ್ಕೆ, ರಂಗಮಂಟಪಕ್ಕೆ ಪ್ರವೇಶ ಮಾಡ್ತದ. ಪಾತ್ರವನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಮಾಯೆಯ ಮೋಹಕ್ಕೆ ಒಳಗಾಗಿ ತಾನು ನಿರ್ವಹಿಸುತ್ತಿರುವುದು ಪಾತ್ರ ಮಾತ್ರ, ಇದು ರಂಗಮಂಟಪವೆಂಬ ಅರಿವನ್ನು ಮರೆತು ತಾನೇ ಪಾತ್ರವಾಗಿ ಆ ಪಾತ್ರವೇ ಸತ್ಯವೆಂಬ ಮಿಥ್ಯದಲ್ಲಿ ಮುಳುಗಿ ಒಪ್ಪಿಕೊಂಡು ಜೀವಿಸುತ್ತದೆ. ಇದು ನಾಟಕ ಅನ್ನೋದು ಗೊತ್ತಾಗೋದಿಲ್ಲ. ನಾನು ಇಲ್ಲಿ ನಾಟಕ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತಕ್ಕಂಥದ್ದು ಅವನಿಗೆ ಗೊತ್ತಾಗೋದಿಲ್ಲ. ಆ ಪಾತ್ರವೇ ತಾನಾಗಿ ಅದೇ ನಿಜವಾದ ತನ್ನ ಬದುಕು ಅಂತ ಹೇಳಿ ಅವನು ಜೀವಿಸ್ಲಿಕ್ಕೆ ಶುರು ಮಾಡ್ತಾನೆ. ಆದ್ರೆ ಹೇಗೆ ಜೀವಿಸಿದರೂ ಕೊನೆಗೆ ಪಾತ್ರದ ಅಂತ್ಯವಾಗಲೇಬೇಕು. ಅವನು ಹೇಗೆ ಜೀವಿಸಿದ್ರು ಅದರ ಅಂತ್ಯ ಆಗ್ಲೇಬೇಕು. ಹಾಗಾದ್ರೆ ಪ್ರತಿಯೊಬ್ಬರ ಅಂತ್ಯದ ನಂತರ ಏನಾಗ್ತದ, ಅಂತ್ಯದ ನಂತರ ನಡೆಯುವುದೆಲ್ಲವೂ ಎಲ್ಲರಿಗೂ ಒಂದೇ ಅನುಭವವೇ. ಅಂತ್ಯದ ನಂತರ ಇದು ನನ್ನ ಆಂತರ್ಯದಲ್ಲಿ ತುಡಿತಾ ಇತ್ತು. ಪ್ರತಿಯೊಬ್ಬರ ಅಂತ್ಯದ ನಂತರ, ಮರಣದ ನಂತರ ಏನಾಗುತ್ತೆ, ಎಲ್ಲರಿಗೂ ಒಂದೇ ರೀತಿಯ ಅನುಭವ ಆಗ್ತದೋ ಏನೋ ಅಂತಕ್ಕಂಥ ಒಂದು ಭಾವನೆ ಈ ಲೇಖಕಿಯರಲ್ಲಿ ಅಂತರಾತ್ಮದಲ್ಲಿ ಅದು ತುಡಿತಾ ಇತ್ತು. ದ್ವಂದ್ವ ಯುದ್ಧವಾಗಿತ್ತು. ನನ್ನ ಈ ಪ್ರಶ್ನೆಗಳಿಗೆಲ್ಲ ಮಹಾನ್ ಮಹರ್ಷಿಗಳಾದ ಭೃಗು ಮಹರ್ಷಿ ಮತ್ತು ಅತ್ರಿ ಮಹರ್ಷಿಯವರು ಉತ್ತರ ನೀಡಿ ನನ್ನ ಸಂದೇಹವನ್ನೆಲ್ಲ ನೀಗಿಸಿದರು ಅಂತಕ್ಕಂಥ ಮಾತನ್ನ ಈ ಲೇಖಕಿ ಹೇಳ್ತಾರೆ. ಈ ವಿಷಯಗಳ ಕುರಿತು ಅದ್ಭುತ ಜ್ಞಾನವನ್ನು ಪ್ರತಿಪಾದಿಸಿದ ಮಹಾತ್ಮರಿಗೆ ನನ್ನ ಶಿರಸಾಷ್ಟಾಂಗ ವಂದನೆಗಳು. ಅವರ ಈ ಅದ್ಭುತ ಜ್ಞಾನ ಬೋಧನೆಯನ್ನು ಅವರದೇ ವಾಕ್ಯಗಳಲ್ಲಿ ತಿಳಿಯೋಣ ಅಂತ ಹೇಳಿ ಹೇಳ್ತಾರೆ. ಈಗ ಬೋಧನೆ 1, 2 ಅಂತ ಹೇಳಿ ಅವರು ಈ ಎಲ್ಲ ವಿಷಯಗಳನ್ನ ಯಾವ ರೀತಿ ಬೋಧಿಸ್ತಾರೆ ಅಂತಕ್ಕಂಥದ್ದು ಇದೆ. ಅವುಗಳನ್ನ ನಾಳೆ ನೋಡೋಣ ಮಾಸ್ಟರ್ಸ್. ಈಗ ಸಮಯ ಆಗಿದೆ, ದಯವಿಟ್ಟು ಧ್ಯಾನಕ್ಕೆ ಸಿದ್ಧರಾಗಿ. ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ.
ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಳ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ. ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್ ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನನ್ನ ಹೃನ್ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದ್ರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತಾ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ನಮ್ಮ ಈ ಧ್ಯಾನಕ್ಕೆ ಅವರೆಲ್ಲರನ್ನು ಆತ್ಮಪೂರ್ವಕವಾಗಿ ಆಹ್ವಾನಿಸೋಣ. ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನಿಸುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾದ ಉಸಿರಾಟವಿರಲಿ. ಒಳ ಹೋಗುವ ಉಸಿರು, ಹೊರ ಬರುವ ಉಸಿರನ್ನು ನಿರಂತರವಾಗಿ ಏಕಧಾರೆಯಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೆ ಸರಿಸಿ ಮತ್ತೆ ಉಸಿರಿನ ಮೇಲೆ ಗಮನ ಕೇಂದ್ರೀಕರಿಸಿ ಮಾಸ್ಟರ್ಸ್. ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದೆ ಹೋಗದೇ ಇರಲಿ. ಪ್ರತಿಯೊಂದು ಉಸಿರನ್ನು ಗಮನಿಸಿ ಮಾಸ್ಟರ್ಸ್. ಯಾವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ಉಸಿರಿನ ಮೇಲೆ ಕೇಂದ್ರೀಕೃತವಾಗಿರುತ್ತದೆಯೋ ಆಗ ನಿಮ್ಮ ಆಲೋಚನೆಗಳು ಶೂನ್ಯವಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಆಂತರಿಕ ಜಗತ್ತಿನ ಒಳ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ. ಅಂತರ್ದೃಷ್ಟಿಯನ್ನ ರೂಢಿಸಿಕೊಳ್ಳಿ ಮಾಸ್ಟರ್ಸ್. ಆಲಿಸಿ ಆಲಿಸಿ ಸೂಕ್ಷ್ಮನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ. ನಿಮ್ಮ ಹೃದಯದ ಬಡಿತವನ್ನ ಗಮನಿಸಿ. ರಕ್ತ ಪರಿಚಲನೆಯ ವೇಗವನ್ನ ಗಮನಿಸಿ. ಉಸಿರಿನ ತಂಪು ಬಿಸಿಯನ್ನ ಗಮನಿಸಿ. ಕನಿಷ್ಠ ಜೀರುಂಡೆಯ ನಾದವನ್ನ ಗಮನಿಸಿ ಮಾಸ್ಟರ್ಸ್. ಆಲಿಸಿ. ಘಂಟಾನಾದವನ್ನ ಆಲಿಸಿ. ಓಂಕಾರನಾದವನ್ನ ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುವಿರೋ ಅಷ್ಟು ನಿಮ್ಮ ಒಳಲೋಕದ ಆಗುಹೋಗುಗಳು, ಮೇಲು ಲೋಕದ ಆಗುಹೋಗುಗಳು ನಿಮ್ಮ ಗಮನಕ್ಕೆ ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ.
ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದೆಡೆಗೆ, ಅಂತಿಮ ಗುರಿಯೆಡೆಗೆ ನಮ್ಮ ಪಯಣ ನಿರಂತರವಾಗಿ ಸಾಗಿದೆ ಮಾಸ್ಟರ್ಸ್. ಇದೊಂದು ನಿರಂತರವಾದ ಪಯಣ. ಧ್ಯಾನ ಆಳವಾಗ್ತಾ ಇದೆ, ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಆಕ್ಟಿವೇಟ್ ಆಗ್ತಾ ಇದೆ. ಹಲವು ಬಣ್ಣಗಳು, ಹಲವು ದೃಶ್ಯಗಳು ನಮಗಾಗಿ ತೆರೆದುಕೊಳ್ಳುತ್ತಿವೆ ಮಾಸ್ಟರ್ಸ್. ಅಲ್ಲೇನು ಕಾಣುತ್ತದೆಯೋ ಅದನ್ನು ಗಮನವಿಟ್ಟು ವೀಕ್ಷಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆಲಿಸಿ, ಆನಂದಿಸಿ, ಆಹ್ಲಾದಿಸಿ ಆ ಪರಮಾತ್ಮನ ಸಖ್ಯವನ್ನ, ಪರಮಾತ್ಮನ ಸಾನ್ನಿಧ್ಯವನ್ನ ಅನುಭವಿಸಿ ಮಾಸ್ಟರ್ಸ್. ಆ ಪರಮ ಪ್ರಕಾಶದೊಂದಿಗೆ, ಪರಂಜ್ಯೋತಿಯೊಂದಿಗೆ ಲೀನವಾಗಿ ಮಾಸ್ಟರ್ಸ್.
ಕೊನೆಯ 5 ನಿಮಿಷ ಮಾಸ್ಟರ್ಸ್. ಕೊನೆಯ 2 ನಿಮಿಷ ಮಾಸ್ಟರ್ಸ್. ಕೊನೆಯ 1 ನಿಮಿಷ.
30 seconds. Ten seconds. Five, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. ಫಾರ್ 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕಣ್ಣುಗಳ ಮೇಲಿನ ಕೈಗಳನ್ನ ತೆಗೆಯಿರಿ. ಕಣ್ಣುಗಳನ್ನು ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನಿಸಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಹಲೋ, ಯಾರಾದ್ರೂ ಶೇರ್ ಮಾಡ್ಕೊಳ್ರಿ. ಧ್ಯಾನ ತುಂಬಾ ಚೆನ್ನಾಗಿತ್ತು ಮೇಡಮ್. ಚೆನ್ನಾಗಿತ್ತು ಮೇಡಮ್. ಓಕೆ. ಅದು ನೀವು 5 ನಿಮಿಷ ಇದೆ ಅನ್ನೋ ತನಕ ಪೂರ್ತಿ ಎಲ್ಲ ನಮ್ದು ಸ್ಟ್ರೆಸ್, ಟೆನ್ಷನ್ ಎಲ್ಲ ಮರ್ತು ಬಿಟ್ಟು ಏನೋ ಒಂದು ನೆಮ್ಮದಿ, ಒಂದು ಶಾಂತಿ. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ತುಂಬಾ ಚೆನ್ನಾಗಾಯ್ತು. ಓಕೆ, ಥ್ಯಾಂಕ್ ಯು. ನಾಳೆ ಆತ್ಮ ಪಯಣದ್ದು ಸ್ಟಾರ್ಟ್ ಆಗ್ತಾವ. ಇವು ಒಂದೊಂದು ಬೋಧನೆಗಳು ಇದು ಅದೇ ಬೋಧನೆಗಳು ಸ್ಟಾರ್ಟ್ ಆಗ್ತಾವ. ಆಕ್ಚುಲಿ ಡಿಟೇಲ್ ಆಗಿರೋದು ನಾವು ಮಾಡಿರೋದು ಆತ್ಮಾಯಣನೇ ರೀ. ಇದು ಬಹಳ ಶಾರ್ಟ್ ಅದ. ಅದನ್ನೇ ಕೆಲವು ವಿಷಯಗಳು ಇದು ಮಾಡ್ಯಾರ, ಗೊತ್ತಾಗ್ತಾವ. ಸುಮ್ನೆ ನೋಡೋಣ ಅಂತ. ಇದನ್ನು ಒಂಥರ ಚಂದ ಅದ, ನೋಡೋಣ ಅಂತ ಇದು ಮಾಡೋದೈತೆ ಅಷ್ಟೇ. ಹೌದ್ರಿ ಮೇಡಮ್, ಇಷ್ಟೇ ಒಂದ್ ಸ್ವಲ್ಪ ನಾಲೆಡ್ಜ್ ಬರ್ತದ. ಅದೇ ನಾಲೆಜ್ ಇದಾರೆ ಅಷ್ಟೇ. ಅದೇ ಇದು ಎಲ್ಲಾರು ತಿಳ್ಕೊನೇ ಬೇಕಾಗಿರ್ತಕ್ಕಂತ ಒಂದು ನಾಲೆಜ್ ಅಂತ ಇದು ಮಾಡ್ತಾರ ಮತ್ತೆ. ವಿಜಯಲಕ್ಷ್ಮಿ ಹಲೋ, ಹೇಳ್ರಿ ಮೇಡಮ್. ಅದೇ ಅಲ್ಲ, ನಿಮ್ದು ಅನುಭವಗಳು ಇದು ಮಿಸ್ ಮಾಡ್ಕೊಂಡ್ರು ವಿಜಯಲಕ್ಷ್ಮಿ. ಬಹಳ ಚಲೋ ಐತಿ, ಎಷ್ಟು ಅನುಭವಗಳು ವಿಜು, ಬಹಳ ಬರೀತಾರಂತ. ಅದು ಇಲ್ಲ, ರೆಕಾರ್ಡಿಂಗ್ ನಿನ್ನೆ ಪ್ರಾಬ್ಲಮ್ ಆಗಿತ್ತು, ನಡೀತದ ಹೆಂಗು ನಂದಿ ಅದಲ್ಲ ಅಂತ ಅದನ್ನು ಮಾಡಿಲ್ಲ ಅವರು. ಫುಲ್ ಆಗ್ಯದ ಮೆಮೊರಿ, ಏನೋ ಅಂದ್ರು ಮೆಮೊರಿ ಫುಲ್ ಆಗ್ಯದ ಅಂತ ಅವ್ರು. ಮೆಮೊರಿ ಫುಲ್ ಆಗಿತ್ರಿ ಮೇಡಮ್. 2-3 ಇವತ್ತು ಇದು ಮಾಡ್ಕೊಂಡೆ. ಮತ್ತ ಅದು ಜರ ನನ್ ಮಗನ್ ಹೆಲ್ಪ್ ತಗೋಬೇಕಾಗ್ತದ ನಾನು ಅದಕ್ಕೆ. ಹೌದು, ಪಾಪ ಅವ್ರ ಟೈಮ್ ನಮ್ ಗೊತ್ತಾಗಲ್ಲ. ಹಿಂಗಾಗಿ ಇದು ಆಗ್ಲಿಲ್ಲ. ಆಮೇಲೆ ಅವ್ರು ಸರೋಜ್ ಅವ್ರದ್ದು ಹಾಕ್ರಿ ಮೇಡಮ್. ಆಮೇಲೆ ಅದೇ ಅವ್ರದ್ದು ನೋಡ್ಬೇಕ್ರಿ ಮೇಡಮ್. ಅವ್ರದ್ದು ಆಗಿದೆ. ಅವತ್ತ ಆಕ್ಚುಲಿ ರೆಕಾರ್ಡಿಂಗ್ ಇನ್ ಪ್ರೋಗ್ರೆಸ್ ಬಂದದ, ಆದ್ರೆ ಅದು ಇದಾಗ್ಲಿಲ್ಲ ಕೊನೆಗೆ. ಎಷ್ಟಕ್ ನಿಂತಿತ್ತು ಏನೋ, ಮೆಮೊರಿ ಫುಲ್ ನೋಡಿ ಏನಿತ್ತು ಅದೇ ಏನಾಯ್ತು ಅದು ಕರೆಕ್ಟ್. ಬಟ್ ವಿಡಿಯೋಸ್ ಅವಂತಲ್ರಿ ಮೇಡಮ್ ಅವ್ರ ಅದಾವಂತ್ರಿ, ನೋಡ್ಬೇಕ್ರಿ ಮೇಡಮ್. ಅದು ಏನ್ ಸರ್ನೇಮ್ ಅದನ್ನು ಅವ್ರದ್ದು, ಅದು ಕರೆಕ್ಟ್ ಸರೋಜ್ ಮಲ್ಲಿಕಾರ್ಜುನ್ ಅಂತ ಪಿರಮಿಡ್ ಮಾಸ್ಟರ್ ಅಂತ ಹೊಡೆದ್ರು, ಅವ್ರ ಹೆಸರು ಹಾಕಿ ಹಂಗ ಹೊಡೆದ್ರು ಬರ್ತಾವ. ನಾನ್ ನೋಡಿ ಕಳಿಸ್ತೀನಿ. ಧ್ಯಾನ ಮಾಡ್ಸೋ ರೀತಿನ ಎಷ್ಟು ಡಿಫ್ರೆಂಟ್ ಇತ್ತು. ಅವ್ರೆಲ್ಲ ಬಹಳ ಸೀನಿಯರ್ ಮಾಸ್ಟರ್ ಮೇಡಮ್. ಅವರೆಲ್ಲ ಪತ್ರಿಜಿಯವ್ರ ಜೊತೆ ಓಡಾಡ್ಯಾರ ಅಂತೀರ. ಓಡಾಡದವ್ರ ಅದಾರ. ಈಗ ನೋಡ್ರಿ, ಅವ್ರ ಪೂರಾ ಎಲ್ಲಾ ಕಡೆ ಕರ್ನಾಟಕದಾದ್ಯಂತ ತಿರ್ಗಾಡ್ಲಕತ್ತಾರ್ರಿ. ಹೌದು. ಓಕೆ. ಮತ್ತೆ ಸರೋಜಿನಿ ಮೇಡಮ್ ಇದ್ದೀರಿ? ಓಕೆ ಮೇಡಮ್. ಮೇಡಮ್ ಗೌರವ್ ಅವ್ರೆ, ಇದು ನಾವು ಧ್ಯಾನ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಅಂತ ಹೇಳ್ತೀರಾ ನೀವು? ನನ್ಗೂ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಕೇಳ್ತಾ ಇದೀನಿ. ಬೆನಿಫಿಟ್ ನಿಮಗ ಅನಿಸ್ತಾ ಇಲ್ಲ? ನಾವ್ ತಿಳ್ಕೊಬೇಕಾಗ್ತದ್ರಿ ಅದು. ಯಾವ ತರ ಬೆನಿಫಿಟ್ ಬೇಕು ನಿಮಗೆ? ಈಗ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಅದೆಲ್ಲ ಸಿಗ್ತದಲ್ರಿ ಮೇಡಮ್. ಇನ್ನೊಂದ್ ಏನದ ಗೊತ್ತ್ರಿ, ಧ್ಯಾನದೊಳಗ ನಾವು ಏನನ್ನು ಅಪೇಕ್ಷೆ ಮಾಡಿ ಕೂಡ್ಬೇಡ್ರಿರ್ತಾರ್ರಿ. ಈಗ ನನಗಿದ್ ಆಗ್ಬೇಕು, ನನಗಿದು ಆಗ್ಬೇಕಂತ ಹಿಂಗಿಲ್ಲ.
ಸುಮ್ಮನೆ ಕೂತ್ ಬಿಡ್ರಿ, ನೀವು ಉಸಿರಿನ ಮೇಲೆ ಹಾ. ಕಾನ್ಸಂಟ್ರೇಟ್ ಮಾಡ್ಕೊತ ಕೂತ್ ಬಿಡ್ರಿ, ಹ್ಮ್. ಸುಮ್ನೆ ಎಲ್ಲಾ ಶೂನ್ಯವಾಗಿ ಕೂತ್ ಬಿಡ್ರಿ ಅಂತಾರ್ರಿ. ಹ್ಮ್. ಹಂಗಾದಾಗ ಎನರ್ಜಿ ಇಷ್ಟು ಫ್ಲೋ ಆಗ್ತದ್ರಿ ಮೇಡಮ್. ಅವಾಗ ಸಿಕ್ಕಷ್ಟು ಬೆನಿಫಿಟ್ ನಾವು ಏನೇನ್ ಮನಸ್ನಾಗ ಇಟ್ಕೊಂಡ್ ಕೂತ್ವಿ ಅಂದ್ರೆ ಸಿಗಂಗಿಲ್ಲ. ಕೆಲವ್ರು ಹೇಳ್ತಾರ ಅದೆಲ್ಲ ಸಂಕಲ್ಪ ಮಾಡ್ಕೊಂಡ್ ಕೂಡ್ರಿ, ಅದು ಆಗ್ತದ ಇದು ಆಗ್ತದ ಅಂತ ಹೇಳಿ ಅಂತಾರ. ಹಂಗಂದು ಎಲ್ಲ ಜನರು ಅದಕ್ಕೆ ಹೆಚ್ಚು ಅಟ್ರಾಕ್ಟ್ ಆಗ್ತಾರ. ಯಾಕಂದ್ರೆ ಹೌದ್ ಮಂದಿಗ್ ಹೌದ್. ಬೇಕಾಗಿರೋದ್ ಅದೇ. ಈ ಆ ಧ್ಯಾನ ಕಡೆ ನಾವ್ ಲಕ್ಷ ಮಾಡ್ತೀವಿ, ನಮ್ಗೆ ಏನಾರ ಅದ್ರಿಂದ ಬೆನಿಫಿಟ್ ಸಿಗ್ಬೇಕು. ಹಂಗ ನಾವು ಇಟ್ಕೊಂಡ್ ಕೂಡ್ಬಾರ್ದು. ಇಟ್ಕೊಲಿಲ್ಲ ಅಂತ ನಮ್ಮ ಸಮಸ್ಯೆಗಳು ಹಂಗೆ ಪರಿಹಾರ ಆಕೋತ್ ಹೋಗ್ತಾವ್. ತಾನೇ. ತಂತಾನೆ ಇದು ಹಾಕೋತ್ ಹೋಗ್ತಾವ್. ನಾವ್ ಅದು ಹೆಲ್ತ್ ಆಗ್ಲಿ ಆಯ್ತು. ಆಗ್ಲಿ ಆಗ್ಲಿ ಅನ್ಕೊಂಡ್ರ ಅದ ಆಗಂಗಿಲ್ಲ. ಓಕೆ ಓಕೆ. ಅದೆಷ್ಟು ಕ್ವಾಲಿಟಿ ನಾವು ಇದು ಮಾಡ್ತೀವಿ ಧ್ಯಾನ, ಎಷ್ಟು ಹೌದು. ಕ್ವಾಲಿಟೇಟಿವ್ ಧ್ಯಾನ ನಮ್ದು ಇರ್ತದ, ಅಷ್ಟು ನಮ್ಗ ಹೈ ಎನರ್ಜಿ ಸಿಗ್ತದ. ಇದು ಚಲೋ ಪಾಯಿಂಟ್ ಹೇಳಿದ್ರಿ ಮೇಡಮ್, ಇವತ್ತ ಬಾಳ ಚಲೋ ಹೇಳಿದ್ರಿ. ಹಿಂಗದ ನೋಡ್ರಿ. ಆದ್ರ ಅಷ್ಟು ಸರಳ ಅದಕ್ಕೇಂತಾರ. ಇಲ್ಲ, ಸರಳ ಇಲ್ಲ ಅಂತೀವಿ, ಅಂದ್ರನು ಅದು ನಮಗ್ ಬರ್ತದ. ಯಾಕಂದ್ರೆ ಅದು ರೂಢಿ ಆಗ್ಯದಲ್ಲ. ಬರೀ ಅದು ಹೌದು. ಕೊಡು ಇದು ಕೊಡು ಅಂತ ದೇವ್ರಿಗೆ ನಾವ್ ಬೇಡ್ಕೋತೀವಿ. ಈಗ ನಾವ್ ಧ್ಯಾನ ಮಾಡ್ಲಿಕ್ಕಾರ ಶಕ್ತಿ ನಮ್ಮಲ್ಲಿನೇ ಬರ್ತದ. ಅದು ಹೌದು. ಅದು ಮಾಡ್ಕೋಬೇಕು ನಾವು. ಈಗ ನಮಗ್ ಹೀಲ್ ಮಾಡ್ರಿ ಅಂತ ಯಾರಿಗಾರ ನಾವ್ ಕೇಳೋದ್ ಬೇಡ. ನಮ್ಮಲ್ಲಿನೇ ನಾವ್ ಅದನ್ನ ಶಕ್ತಿ ಜಾಗೃತಿ ಮಾಡ್ಕೊಂಡ್ರೆ ಅದ್ ಆಗ್ಬಿಡ್ತದ ಅಂತೇಳಿ ಆ ದಿಶೆಯಲ್ಲಿ ನಾವು ಪ್ರಯತ್ನ ಮಾಡ್ಬೇಕ್ರಿ ನಾವು. ಸರೋಜಿನಿ ಮೇಡಮ್ ಹೇಳ್ರಿ. ನಮಸ್ಕಾರ ಮೇಡಮ್, ಚೆನ್ನಾಗಿದೆ ಸತ್ಯಪಯಣ. ಸತ್ಯಪಯಣ ಹೆಂಗ್ ಚಲೋ ಅನ್ಸಕತ್ತದ್ರಿ? ನೀವರ ಭಾಳ ಸಲ ಕೇಳಿರಿ. ರೂಪಾ ವೆಂಕಟೇಶ್ ಮೇಡಮ್ ಚೆನ್ನಾಗಿ ಬರ್ದಾರ. ಚೆನ್ನಾಗಿ ಬರ್ದಾರ ಮೇಡಮ್, ಚೆನ್ನಾಗಿ ಬರ್ದಾರ. ಅವ್ರೆಲ್ಲಾ ಅವ್ರ ಇಂಟ್ಯೂಷನ್ ಏನ್ ಬಂದೈತಿ ಅದನ್ನ ಬರ್ದಾರ್ರಿ ಅವ್ರ ಅದ್ರಾಗ. ಅದೇ ರೀ. ಭೃಗು ಮಹರ್ಷಿ, ಅತ್ರಿ ಮಹರ್ಷಿ ಅವರಿಂದ ಬಂದ ಇಂಟ್ಯೂಷನ್ ಅನ್ನೇ ಅವ್ರು ಬರ್ದಿದಾರ್ರಿ. ಹೌದ್ ಹೌದಂತ್ರಿ. ಬಾಳ ಚೆನ್ನಾಗಿದೆ ಬುಕ್, ಚೆನ್ನಾಗಿರೋದ ಐಕೊಂಡಿದೆ. ಅದೇ ಮೇಡಮ್ ಹೋದ್ರಿ. ತರ್ಸ್ಕೊಂಡೆ. ಅದಾದ್ಮೇಲೆ ಸರೋಜಾ ಮೇಡಮ್ ಇವ್ರು ಅದು ಪ್ರಾಣಶಕ್ತಿ ಬಗ್ಗೆ ಏನೋ ಹೇಳ್ತೇನೆ ಅಂದಿದ್ರಲ್ಲ. ಹೇಳ್ತೇನ್ರಿ. ಪ್ರಾಣಶಕ್ತಿ ಚಲೋ ಐತಿ, ಹೇಳ್ತೇನಿ. ಸ್ವಲ್ಪ ಇವ್ಯಾಲ್ಯೂಯೇಷನ್ ಒಂದ್ ನಡ್ದಾವ್ರಿ. ಇಲ್ಲ ಮುಗಿಲ್ರಿ. ಸತ್ಯಪಯಣ ಮುಗಿತದ. ಇದು ಮತ್ತೊಂದ್ ಏನಾರ ಹೋಗ್ತದ ನಮಗ್ ಘೋಷಣೆ. ಹೋಗ್ತದ್ರಿ. ಹೋಗ್ಲಿ ಹೋಗ್ಬೇಡ್ರಿ. ಫಾಸ್ಟ್ ಮಾಡಿ ಮುಗಿಸೋದ್ರಾಗ್ರಿ. ಸರೋಜಾ ಮೇಡಮ್ ಅವ್ರ ಹೋದ್ರೇನ್ರಿ? ಇವತ್ ಹೋದ್ರಿ. ಅವ್ರದ್ದು ಬಾಗಲಕೋಟು ಮುದೋಳಕ್ಕ ಅವ್ರಿಗೆ ಸೆಷನ್ಸ್ ಅದಾವ. ಅಲ್ಲಿ ಎಲ್ಲಾ ಕಡೆ, ಇಲ್ಲಿ ಒಂದ್ 7-8 ಕಡೆ ಆದೂರಿ. ಮತ್ತ ಧ್ಯಾನ ಯಜ್ಞ ಆಯ್ತ ಇಲ್ಲಿ. ಆಮೇಲೆ ನಾದ ಧ್ಯಾನ ಯಜ್ಞ, ಎಲ್ಲಾ ಮರ್ಮ ಥೆರಪಿ, ಆಮೇಲೆ ಮೂತ್ರ ಥೆರಪಿ, ಇವೆಲ್ಲಾ ಒಂದ್ 7-8 ಸೆಷನ್ಸ್ ಎಲ್ಲಾ ಇಟ್ಟಿರ. ಅವೆಲ್ಲಾ ಬೇರೆ ಬೇರೆ ತಜ್ಞರು ಬಂದಿದ್ರು, ಅವೆಲ್ಲಾ ಹೇಳಿದ್ರು. ಧ್ಯಾನ ಯಜ್ಞ ಆತು 3 ತಾಸ. ಆಮೇಲೆ ಇಲ್ಲಿ ಒಂದ್ ವಾರ ನಿಂತಿದ್ರು ಅವ್ರ ಇಲ್ಲಿ. ಹೌದಲ್ರಿ. ಎಲ್ಲಾ ಕಡೆ ಬಹಳಷ್ಟ್ ಕಡೆ ಹೋಗಿ ಎಲ್ಲಾ ಕ್ಲಾಸಸ್ ಎಲ್ಲಾ ಮಾಡಿದ್ರು. ಮೇಡಮ್ ವಿಡಿಯೋಸ್ ಸ್ವಲ್ಪ ಶೇರ್ ಮಾಡ್ರಿ ಮೇಡಮ್. ಅವ್ರು ಯಾವ ವಿಡಿಯೋಗಳು ಬಹುಶಃ ಅವತ್ತಿಂದ ರೆಕಾರ್ಡ್ ಆಗ್ಯದ ಇಲ್ಲ ನನ್ ಬಲ್ಲಿ. ಮೆಮೊರಿ ಫುಲ್ ಆಗಿ ಸ್ಟಾರ್ಟ್ ಆದಾಗ ರೆಕಾರ್ಡಿಂಗ್ ಇನ್ ಪ್ರೋಗ್ರೆಸ್ ಅಂತ ಬಂತು. ಆದ್ರ ಇದು ಆಗ್ಲೇ ಇಲ್ಲ. ಫುಲ್ ಮೆಸೇಜ್ ಬರ್ಲಿಕ್ಕತ್ತು. ಅದಕ್ಕೆ ಮತ್ತೆ ಎಲ್ಲ ಕ್ಲಿಯರ್ ಮಾಡ್ಕೊಂಡಿನ ಮತ್ತ. ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ಗಳು ಒಂದೊಂದ್ಸರಿ ಗೊತ್ತಾಗಂಗಿಲ್ಲ ನಮಗ್, ಹಿಂಗಾಗಿ ಸಮಸ್ಯೆ ಆಗ್ತದೆ. ಹೌದ್ರಿ, ಇವೆಲ್ಲ ಆಗ್ತಾವ್ ಟೆಕ್ನಿಕಲ್ ಆಗಿ ಪ್ರಾಬ್ಲಮ್ಸ್ ಆಗ್ತಾವ್. ನೋಡೋಣ. ಇವತ್ತ ಮುದೋಳಕ್ ಹೋದ್ರ ಅವ್ರು. ಹೌದ್ರಿ. ಆಯ್ತು. ಮುದೋಳದಾಗ 2 ದಿನ, ಬಾಗಲಕೋಟದಾಗ 2 ದಿನ, ಹಂಗ ಗುಲ್ಬರ್ಗಾ ತನ ಐತಿ ಅವ್ರಿಗೆ. ಗುಲ್ಬರ್ಗಾ ಇನ್ನೊಂದ್ ಯಾವ ಊರ್ ತನಾನು ಐತಿ ಅಲ್ಲಿ. ಹೌದ್ರಿ. ಅವ್ರು ಟೂರ್ ಅದ ನಡ್ಸ್ಯಾರ. ಎಲ್ಲಾ ಕಡೆ ಒಂದ್ 4 ದಿನ ಅಷ್ಟೇ ಆಗಿ ಎಲ್ಲಾ ಕಡೆನು ಕ್ಲಾಸಸ್ ಮಾಡವ್ರ. ಅವ್ರು ಅನಸ್ತೇಶಿಯಾ ಬಗ್ಗೆ ಕ್ಲಾಸಸ್ ಮಾಡತ್ತಾರ ಅವ್ರ. ಅನಸ್ತೇಶಿಯಾ ಬಗ್ಗೆ ಅಂದ್ರಿ ಮೇಡಮ್? ಅನಸ್ತೇಶಿಯಾ ಅಲ್ಲ ಅದು, ಯಾವ್ದೋ ಅನಸ್ತೇಶಿಯಾ ಅಂದ್ರ ಅನಸ್ತೇಶಿಯಾ ಅಲ್ಲ ಮೇಡಮ್, ಅದು ಅದೇ ಅಲ್ಲ. ಅನಸ್ತಾಸಿಯಾ ಅವರು ಬರ್ದಿದ್ದು ಏನೋ ಅಂದಂಗ ಆಯ್ತದು ನನಗ್. ಒಬ್ಬ ಲೇಡಿ ಅವಳು ಅನಸ್ತೇಶಿಯಾ. ಅನಸ್ತೇಶಿಯಾ ಅಂದ್ರೆ ಲೇಡಿ. ಅದೇ ನೀವು ಅನಸ್ತೇಶಿಯಾ ಅಂದ್ರೆ ಅನಸ್ತೇಶಿಯಾ ಬಗ್ಗೆ ಏನ್ ಹೇಳ್ತಾರೆ ಇವ್ರು? ಆಸ್ಟ್ರಲ್ ಸರ್ಜರಿ ಇಂಥವ್ ಏನಾರು ಮಾತಾಡ್ತಾರ ಅಂತ ಹಿಂಗ್ ಅನ್ಕೊಂಡೆ ನಾನು. ಇಲ್ರಿ, ಅದು ಆಕಿ ಹೇಳಿದ್ದನ್ನ ಇವ್ರು ಅದನ್ನ ಬರ್ದಿದಾರೆ. ಅನಸ್ತೇಶಿಯಾ ಅವಳೊಬ್ಳು ಲೇಡಿ. ಅಕ್ಕಿ ಬಗ್ಗೆ ಹೇಳ್ತಾರ. ಅದು ಬುಕ್ ಬಾಳ ಚಲೋ ಆಗ್ಯದ ಅವ್ರದ. ಹೌದ್ರಿ. ಅದ್ರ ಬಗ್ಗೆ ಹೇಳ್ತಾ ಇದಾರ. ಚೆನ್ನಾಗಿ ಹೇಳಿದ್ರು. ಮತ್ ಥೆರಪೀಸ್ಗಳು ಬಾಳ ಚೆನ್ನಾಗಿ ಹೇಳಿದ್ರು ಮೇಡಮ್. ಹೌದಲ್ರಿ. ಎಲ್ಲಾ ರಂಗನಾಥ್ ಸರ್,
ಆಮೇಲೆ ಇವ್ರು ಬಿ ಬಂದಿರ್ ಮೇಡಮ್ ಅವ್ರು 2 ದಿನ ಇದ್ರು. ನಮ್ಮ ಇದು ಭಿನ್ನವಾಗಿ ಆಲೋಚಿಸು ಬರ್ದಾರಲ್ರಿ ಇವ್ರು ಸೂರ ನಾಗಾಂಬಿಕಾ ನಾಗಲಾಂಬಿಕಾ ಅವರು ಅವರು 2 ದಿನ ಇದ್ರು. ಅವರು ಇಲ್ಲಿಂದ ನಿನ್ನೆ ಇವತ್ತ ಹೋಗ್ಯಾರ ನೋಡ್ರಿ ಮುಂಜಾನೆ. ಹೌದ್ರಿ. ಆಮೇಲೆ ರಂಗನಾಥ್ ಸರ್ ಮತ್ತೊಂದಿಬ್ರು ಮಾಸ್ಟರ್ಸ್ ಎಲ್ಲಾ ಬಂದಿದ್ರು. ಓಕೆ ಓಕೆ. ಎಲ್ಲ ಚಲೋ ಕ್ಲಾಸಸ್ ಗಳನ್ನು ಮಾಡಿದ್ರು ಗುಜರಾತ್. ಓಕೆ ಜ್ಞಾನದೊಂದಿಗೆ ಈ ಕೆಲವೊಂದು ಜ್ಞಾನನು ಅವರು ಕೆಲವೊಬ್ರು ಹೇಳ್ತಾ ಇದ್ದಾರೆ. ಅದೇ ಅದೇ ಅದೇ. ಚೆನ್ನಾಗಿ ಹೇಳಿದ್ರು. ಓಕೆ ಓಕೆ ಮೇಡಮ್. ಓಕೆ ಥ್ಯಾಂಕ್ ಯು ಮೇಡಮ್. ಧ್ಯಾನ ಬಹಳ ಚೆನ್ನಾಗಿತ್ತು ಇವತ್ತು. ಆಗಿಲ್ಲ ನನಗೆ ಧ್ಯಾನದಿಂದ ಹೊರಗೆ ಬಂದಿಲ್ಲ, ಲೇಟ್ ಆಯ್ತು ನನಗೆ. ಓಕೆ ಮೇಡಮ್. ಓಕೆ ಥ್ಯಾಂಕ್ ಯು. ಮುಗಿಸೋಣ್ರಿ. ಓಕೆ. ಮತ್ತೆ ನಾಳೆ ಇನ್ನಿಷ್ಟು ಧ್ಯಾನ ಸ್ವಾಧ್ಯಾಯ ಸತ್ಸಂಗದೊಂದಿಗೆ ಭೇಟಿಯಾಗೋಣ ಮಾಸ್ಟರ್ಸ್. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.